ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ವಿಚಾರವಾಗಿ ಈಗಾಗಲೇ ಕನಸು ಕನ್ನಡದಿಂದ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಈಗಾಗಲೇ ಭಾಗ್ಯ ಮತ್ತು ತಾಂಡವ್ನ ನಡುವಿನ ಸಂಬಂಧ ಹಾಳಾಗಿ ಹೋಗಿದ್ದು, ಬ್ಲ್ಯಾಕ್ ಮೇಲ್ ಮೂಲಕ ಈಗಾಗಲೇ ಮನೆ ಸೇರಿಕೊಂಡಿರುವಂತಹ ಈ ಶ್ರೇಷ್ಠನ ವಿಚಾರವಾಗಿ ಮತ್ತೆ ಒಂದು ಹೊಸ ಅಧ್ಯಾಯವನ್ನು ಈಗಾಗಲೇ ಭಾಗ್ಯ ಶುರು ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಮನೆಗೆ ಬಂದಿರುವಂತಹ ಶ್ರೇಷ್ಠ ಎಲ್ಲ ರೀತಿಯಲ್ಲೂ ಕೂಡ ಮನೆಯವರನ್ನು ಮೆಚ್ಚಿಸಬೇಕು ಅಂತ ಈಗಾಗಲೇ ಹೇಳಿಕೊಳ್ಳುತ್ತಿದ್ದಾಳೆ ಮತ್ತು ಈಗಾಗಲೇ ಭಾಗ್ಯನ ಮೇಲೆ ದರ್ಪವನ್ನು ತೋರಿಸಲು ಮುಂದಾಗಿದ್ದಾಳೆ ಅಂತಲೇ ಹೇಳ್ಬೋದು. ಏಕೆಂದರೆ ಸ್ನೇಹಿತರೆ, ಈ ಪ್ರೋಮೋದಲ್ಲಿ ತೋರಿಸಿರುವಂತೆ ಈಗಾಗಲೇ ತಾಂಡವ್ ಅವರ ಅಪ್ಪ ಅಂದರೆ ಧರ್ಮರವರು ಟೀಯನ್ನು ಕೇಳ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಶ್ರೇಷ್ಠನನ್ನು ಟೀ ಕೇಳ್ತಾರೆ. ಇದೇ ವಿಚಾರವಾಗಿ ಈಗಾಗಲೇ ಮನೆಯಲ್ಲಿ ತುಂಬ ಖುಷಿಯಾಗಿ ಇರುವಂತಹ ಭಾಗ್ಯ ಎಲ್ಲರಿಗೂ ಕೂಡ ಭರತನಾಟ್ಯವನ್ನು ಹೇಳಿಕೊಡಲು ಸಿದ್ಧವಾಗಿದ್ದಾಳೆ ಅಂತಲೇ ಇರ್ಬೋದು ಸ್ನೇಹಿತರೆ. ಮತ್ತು ಈ ಭರತನಾಟ್ಯ ಹೇಳಿಕೊಡುವ ಸಮಯದಲ್ಲಿ ಬಂದಿರುವಂತಹ ಈಗಾಗಲೇ ಶ್ರೇಷ್ಠ, ಏನು ಭಾಗ್ಯ ಎಲ್ರಿಗೂ ಕೂಡ ಸರ್ಕಸ್ ಹೇಳ್ಕೊಡ್ತಿದೆಯಾ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಅಲ್ಲಿರುವಂತಹ ಪೂಜಾ ಮತ್ತು ಚಿನ್ಮಣಿ ಇಬ್ಬರು ಕೂಡ ಈ ಶ್ರೇಷ್ಠನಿಗೆ ಕೌಂಟರ್ ಕೊಡಲು ಸಿದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮುಂದುವರಿದು ಮಾತನಾಡುತ್ತಾ ಶ್ರೇಷ್ಠ, ಮಾವರವರು ಈಗಾಗಲೇ ಟೀ ಕೇಳ್ತಿದ್ದಾರೆ, ತಗೊಬಂದು ಮಾಡಿಕೊಡು ಭಾಗ್ಯ ಅಂತ ಜೋರು ಧ್ವನಿಯಲ್ಲಿ ಭಾಗ್ಯನನ್ನು ಹೇಳುತ್ತಿದ್ದಾಳೆ. ಅದಕ್ಕೆ ಭಾಗ್ಯ ಸುಮ್ಮನೆ ಒಂದು ಸ್ಮೈಲ್ ಮಾಡಿ, ಹೌದಾ ನಾನು ಮಾಡಿಕೊಡ್ಬೇಕಾ, ನೀನೇ ಮಾಡಿಕೊಡು ಅಂತ ಹೇಳ್ತಾಳೆ. ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ, ಅದೆಲ್ಲ ನನ್ನ ಕೈಲಿ ಆಗೋದಿಲ್ಲ, ನೀನೇ ಮಾಡಿಕೊಡು, ಈಗಾಗಲೇ ಮಾವ ಎಷ್ಟೊತ್ತು ಅಂತ ಕಾಯ್ತಿರೋದು ಅಂತ ಜೋರು ಮಾಡಿದಾಗ ಮನೆಯವರೆಲ್ಲರೂ ಕೂಡ ಅವಳನ್ನೇ ನೋಡ್ತಿರ್ತಾರೆ. ಅದಕ್ಕೆ ಪ್ರತಿಕ್ರಿಯಿಸಿರುವಂತಹ ಭಾಗ್ಯ ಈಗಾಗಲೇ ಶ್ರೇಷ್ಠನನ್ನು ಅಡುಗೆ ಮನೆಗೆ ಎಳೆದುಕೊಂಡು ಹೋಗಿದ್ದಾಳೆ. ಇನ್ಮೇಲೆ ಏನೇ ಇದ್ದರೂ ಕೂಡ ಎಲ್ಲ ಕೆಲಸ ಕೂಡ ನಿನ್ನದೇ ಅಂತ ಹೇಳಿದ್ದಾರೆ. ಅದೇ ಸಂದರ್ಭಕ್ಕೆ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ಅದಕ್ಕೆ ಖಡಕ್ಕಾಗಿ ಭಾಗ್ಯ ಈಗಾಗಲೇ ಸೂರ್ಯವಂಶಿ ತಾಂಡವ್ಗೆ ಹೇಳ್ತಿದ್ದಾಳೆ, ಇನ್ಮೇಲೆ ಯಾವುದೂ ಕೂಡ ಇದು ನನ್ನ ಕೆಲಸ ಅಲ್ಲ, ಎಲ್ಲ ಕೆಲಸ ಕೂಡ ಈಗಾಗಲೇ ಶ್ರೇಷ್ಠ ಮಾಡ್ತಾಳೆ ಅಂತ ಹೇಳಿದ್ದಾಳೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಕುಸುಮ ಕೂಡ ಇಂಟಿ ಕೊಟ್ಟಿದ್ದು, ನನ್ನ ಸೊಸೆಯಾದ ಶ್ರೇಷ್ಠಗೆ ಎಲ್ಲ ರೀತಿಯ ಅಡುಗೆಗಳನ್ನು ಕೂಡ ಮಾಡಲು ಬರ್ತದೆ ಮತ್ತು ಮನೆಯನ್ನು ನಿಭಾಯಿಸಲು ಬರುತ್ತದೆ ಅಂತ ಎಲ್ಲರ ಮುಂದೆ ಹೇಳುತ್ತಿದ್ದಾಳೆ. ಮತ್ತು ಇದರಿಂದ ಶಾಕ್ಗೆ ಒಳಗಾಗಿರುವಂತಹ ಶ್ರೇಷ್ಠ, ಅಯ್ಯಪ್ಪ ಏನು ನಾನು ಮಾಡೋದು, ಈಗಾಗಲೇ ಈ ಥರ ಹೇಳಿದಾರಲ್ಲ ಅಂತ ತುಂಬಾ ಅಚ್ಚರಿಗೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರವಾಗಿ ಈಗಾಗಲೇ ಎಲ್ಲರಿಗೂ ಕೂಡ ಒಂದು ಥರ ಖುಷಿಯಾದರೆ ಮತ್ತೊಂದು ಥರ ದುಃಖವಾಗ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಈ ವಿಚಾರಕ್ಕೆ ತಾಂಡವ್ ಯಾವೆಲ್ಲ ರೀತಿಯ ಪ್ರತಿಕ್ರಿಯೆಗಳನ್ನು ನೀಡ್ತಾನೆ ಮತ್ತು ಭಾಗ್ಯನ ಹೊಸ ಅಧ್ಯಾಯದಲ್ಲಿ ಶ್ರೇಷ್ಠನಿಗೆ ಯಾವೆಲ್ಲ ರೀತಿಯಲ್ಲಿ ಅವಳಿಗೆ ಬೇಕಾದಂತಹ ಮತ್ತು ಅವಳಿಗೆ ಬುದ್ಧಿ ಕಲಿಸುವ ವಿಚಾರದಲ್ಲಿ ಕುಸುಮ ಮತ್ತು ಭಾಗ್ಯ ಇಬ್ಬರು ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ ಮತ್ತು ಎಂಬುದನ್ನು ನಾವು ನೋಡೋಣ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.